ಹಬ್ಬಗಳು. ಒಂದು ವಾಕ್ಯ. ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರೋ? ಗೋಪಿ ಮನೆಯಲ್ಲಿ ಗಂಗಾ, ಜಾಫರ್, ಜಾನ್ ಸೇರಿದ್ದರು. ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ? ದಾಸಪ್ಪ ತಾತ ಮಕ್ಕಳಿಗೆ ಕತೆ ಹೇಳುತ್ತಿದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ. ದೀಪ ಯಾವುದರ ಸಂಕೇತ? ದೀಪ ಜ್ಞಾನದ ಸಂಕೇತ. ಸಾಂತಾಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಖುಷಿ ನೀಡುತ್ತಾನೆ? ಸಾಂತಾಕ್ಲಾಸ್ ಮಕ್ಕಳಿಗೆ ಸಿಹಿ ತಿನಿಸು ಕೊಟ್ಟು, ಹಾಡು ಹೇಳಿ, ನಗಿಸಿ, ಆಟ ಆಡಿಸಿ ಖುಷಿ ನೀಡುತ್ತಾನೆ. ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು? ಭಾರತದ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. 2-3 ವಾಕ್ಯ. ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ದೀಪಾವಳಿ ಹಬ್ಬದಂದು ಮನೆ ಸಿಂಗಾರ ಮಾಡುತ್ತಾರೆ. ತಳಿರು ತೋರಣ ಕಟ್ಟುತ್ತಾರೆ. ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ. ಹೊಸ ಬಟ್ಟೆ ತೊಡುತ್ತಾರೆ. ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ. ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ. ರಂಜಾನ್ ಹಬ್ಬದ ವಿಶೇಷತೆಗಳೇನು? ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಅಂದು ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ. ಸಿರ್ಕುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡುತ್ತಾರೆ. ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು? ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಸಿಂಗರಿಸುತ್ತಾರೆ. ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ. ಅದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾಕ್ಲಾಸ್ ತಾತ ಬರುತ್ತಾನೆ. ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ. ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಆತನು ಬಂದರೆ ಖುಷಿಯೋ ಖುಷಿ. ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ? ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ. ಸಿಹಿ ತಿನಿಸುತ್ತಾರೆ. ಕಾಣಿಕೆಗಳನ್ನು ಪಡೆಯುತ್ತಾರೆ. ಹೊಂದಿಸಿ ಬರೆಯಿರಿ. ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡ್ಯ. ಗಣರಾಜ್ಯ ದಿನಾಚರಣೆ ಜನವರಿ 26. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಮಕ್ಕಳ ದಿನಾಚರಣೆ ನವೆಂಬರ್ 14. ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ 25. ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಗೊಳಿಸುವುದು. ಸಾಂತಾಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್. ಈದ್ ಉಲ್ ಫಿತರ್ ಅನ್ನು ಚಂದ್ರ ಕಾಣಿಸಿದ ನಂತರ ಆಚರಿಸುತ್ತಾರೆ. ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸುತ್ತೇವೆ. ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿರಿ. ರಾಷ್ಟ್ರೀಯ ಹಬ್ಬಗಳು, ಆಚರಿಸುವ ದಿನ, ಅದರ ಮಹತ್ವ. ಗಣರಾಜ್ಯದ ಹಬ್ಬ ಜನವರಿ 26, ಸಂವಿಧಾನ ಜಾರಿಗೆ ಬಂದ ದಿನ. ಸ್ವಾತಂತ್ರ್ಯದ ಹಬ್ಬ ಆಗಸ್ಟ್ 15, ಸ್ವಾತಂತ್ರ್ಯ ದೊರಕಿದ ದಿನ. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಮಕ್ಕಳ ದಿನಾಚರಣೆ ನವೆಂಬರ್ 14, ನೆಹರು ಅವರ ಜನ್ಮದಿನ. ಗಾಂಧಿ ಜಯಂತಿ ಅಕ್ಟೋಬರ್ 2, ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ತಳಿರು ತೋರಣ. ದೀಪಾವಳಿ ಹಬ್ಬದಂದು ತಳಿರು ತೋರಣ ಕಟ್ಟುತ್ತೇವೆ. ಸಂತೋಷ. ನಾನು ಆಟದಲ್ಲಿ ಗೆದ್ದಾಗ ಸಂತೋಷವಾಯಿತು. ಸಿಂಗಾರ. ನಾವು ಹಬ್ಬದಂದು ಮನೆಯನ್ನು ಸಿಂಗಾರ ಮಾಡುತ್ತೇವೆ. ದುಂಬಾಲು. ನಾನು ಸೈಕಲ್ ಕೊಡಿಸೆಂದು ಅಪ್ಪನನ್ನು ದುಂಬಾಲು ಬಿದ್ದೆನು. ಖುಷಿಯೋ ಖುಷಿ. ನನಗೆ ಪ್ರವಾಸವೆಂದರೆ ಖುಷಿಯೋ ಖುಷಿ. ವಿರುದ್ಧಾರ್ಥಕ ಪದ. ಸಂತೋಷ, ದುಃಖ, ಸೂರ್ಯಾಸ್ತ, ಸೂರ್ಯೋದಯ, ಹಗಲು, ರಾತ್ರಿ, ಸ್ವಾತಂತ್ರ್ಯ, ಪರಾತಂತ್ರ್ಯ. ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ. ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ರಚಿಸಿರಿ. ದೀಪಗಳ ಊರಿನ ಅಂದು ಹಬ್ಬ ಮನೆಗಳಲ್ಲಿ ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ. ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸುತ್ತಾರೆ. ತಿಂಗಳಲ್ಲಿ ಪ್ರಾರ್ಥನೆ. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮನೆಯನ್ನು ಕ್ರಿಸ್ಮಸ್ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ, ಹುಡುಗಿಯರು, ತಮ್ಮಂದಿರುಗಳಿಗೆ. ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ. ಚಟುವಟಿಕೆಗಳು. ನಿಮ್ಮ ಶಾಲೆಯಲ್ಲಿ ಆಚರಿಸುವ ಶಿಕ್ಷಕರ ದಿನದ ಮಹತ್ವವನ್ನು ಬರೆಯಿರಿ.
ಶಿಕ್ಷಕರು ರಾಷ್ಟ್ರಪತಿಗಳು ಆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಮ್ಮ ಶಾಲೆಯಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಸಭಾ ಕಾರ್ಯಕ್ರಮವನ್ನು ಕೈಗೊಂಡು ಶಿಕ್ಷಕರಿಗೆ ಶುಭಾಶಯವನ್ನು ಹೇಳುತ್ತೇವೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಸ್ಮರಿಸುತ್ತೇವೆ, ಸಿಹಿ ಹಂಚುತ್ತೇವೆ, ಶಿಕ್ಷಕರಿಗಾಗಿ ಮನೋರಂಜನಾ ಆಟಗಳನ್ನು ಏರ್ಪಡಿಸುತ್ತೇವೆ. ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದರೊಂದು ಹಬ್ಬದ ವಿಶೇಷತೆಗಳನ್ನು ಬರೆಯಿರಿ. ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಗಣೇಶ ಗೌರಿಯನ್ನು ಮಂಟಪದಲ್ಲಿ ಕೂರಿಸಿ ಪೂಜೆ ಮಾಡುತ್ತೇವೆ. ಸಿಹಿ ತಿಂಡಿಗಳನ್ನು ಮಾಡುತ್ತೇವೆ, ಪಟಾಕಿ ಹೊಡೆಯುತ್ತೇವೆ. ಗಣೇಶ ವಿಸರ್ಜನೆಯೆಂದು ಸಂಗೀತ, ನೃತ್ಯ ಮಾಡಿ ಗಣೇಶನನ್ನು ಬೀಳ್ಕೊಡುತ್ತೇವೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.